ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಗ್ರೀನ್ ಚಟ್ನಿ ಇಲ್ಲ ಪೇಸ್ಟ್, ಇದನ್ನು ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ಅಡುಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಹಸಿಮೆಣಸಿನ್ಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಹುರಿಬೇಕು. ಸ್ವಲ್ಪ ಹುರಿದಾದ ನಂತರ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮೆತ್ತಗಾಗುವವರೆಗೆ ಕಣ್ ಬಿಡೋವರೆಗೆ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಈಗ ನೋಡಿರಿ, ಚೆನ್ನಾಗಿ ನಮ್ಮದು ಹಸಿಮೆಣಸಿನ್ಕಾಯಿ ಮೆತ್ತಗಾಗಿದೆ, ಕಣ್ ಬಿದ್ದಿದೆ ಅಂದರೆ ಡಾಟ್ಸ್ ಮೇಲೆಲ್ಲ ಕಾಣ್ತಾ ಇದೆ ನೋಡಿರಿ. ಇವಾಗ ಪರ್ಫೆಕ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ನೆಲ್ಲ ಹಾಕಿ ರುಚಿಗನುಸಾರ ಉಪ್ಪನ್ನು ಹಾಕಿ ತರಿಯಾಗಿ ರುಬ್ಕೊಂಬಂದರೆ ತುಂಬಾ ರುಚಿಯಾಗಿರುವಂಥ ನಮ್ಮ ಚಟ್ನಿ ರೆಡಿ. ಇದು 1 ಸ್ಪೂನ್ ಹಾಕ್ಕೊಂಡು ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.